Hi students, in the previous class we have discussed some basic concepts of trigonometry. In this class we will solve some questions related to trigonometry, both model question papers and some extra questions too. Let's start it. Model question paper 1 ನಲ್ಲಿ ಕೊಟ್ಟಿರತಕ್ಕಂತಹ ಮೊದಲನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಕೋನ ಬಿ 90 ಡಿಗ್ರಿ ಇದೆ. ಎ ಬಿ ಬಿ ಸಿ ಮತ್ತು ಎಸಿಯ ಬೆಲೆಗಳು 6 ಸೆಂಟಿಮೀಟರ್ 8 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇದೆ. ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ನ ಕೊಟ್ಟಿದ್ದಾರೆ ಅವರೇ. ಆದಾಗ ಸೈನ್ 90 ಮೈನಸ್ ಟೀಟಾ ಅವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹೇಳಬೇಕಾದ್ರೆ ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಸ್ ಅಂತೇಳಿ ನೆನ್ಪಿಟ್ಕೊಳ್ಳು ಅಂತ ಹೇಳಿದ್ದೆ. ಅದೇ ರೀತಿ ಕಾಸ್ ಟೀಟಾ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಸ್. ಇವೆರಡು ಫಾರ್ಮುಲಾನ ನೆನ್ಪಿಟ್ರೆ ನಾವು ಉಳಿದ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನ ಬರೀಬಹುದು ಅಂತ. ಇಲ್ಲಿ ಸೈನ್ 90 ಮೈನಸ್ ಟೀಟಾವನ್ನ ಅವ್ರು ಕೊಟ್ಟಿದ್ದಾರೆ. ಸೈನ್ 90 ಮೈನಸ್ ಟೀಟಾ ಅಂದ್ರೆ ಸೈನ್ 90 ಮೈನಸ್ ಟೀಟಾವನ್ನ ನಾವು ಕಾಂಪ್ಲಿಮೆಂಟರಿ ಆಂಗಲ್ಸ್ ಮೂಲಕ ಸೈನ್ 90 ಮೈನಸ್ ಟೀಟಾ ಅಂದ್ರೆ ಕಾಸ್ ಟೀಟಾ ಅಂತ ಅರ್ಥ. ಈ ಕಾಸ್ ಟೀಟಾ ಅಂದ್ರೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಸ್. ಅವ್ರೆ ಇಲ್ಲಿ ನೋಡಿ, ಈ ಕೊಟ್ಟಿರ್ತಕ್ಕಂತ ಚಿತ್ರದಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಬಿ ಇದೆ, ಇದರ ಅಪೋಸಿಟ್ ಆಗಿರ್ತಕ್ಕಂಥದ್ದು ಹೈಪೋಟೆನ್ಸ್. ಈ ಅಕ್ಯೂಟ್ ಆಂಗಲ್ ಏನಿರ್ತದೆ, ಅಕ್ಯೂಟ್ ಆಂಗಲ್ ಅಪೋಸಿಟ್ ಆಗಿರ್ತಕ್ಕಂಥದ್ದು ಅಪೋಸಿಟ್ ಸೈಡ್. ಅದೇ ರೀತಿ ಅಕ್ಯೂಟ್ ಆಂಗಲ್ ಗೆ ಬೇಸ್ ಆಗಿರ್ತಕ್ಕಂಥ ಸೈಡ್ ಅಡ್ಜಸೆಂಟ್ ಸೈಡ್. ಹಾಗಾಗಿ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಸ್. ಅಡ್ಜಸೆಂಟ್ ಸೈಡ್ ಅಂದ್ರೆ 8 ಡಿವೈಡೆಡ್ ಬೈ ಹೈಪೋಟೆನ್ಸ್ ಅಂದ್ರೆ 10. 8/10. ಆಪ್ಷನ್ ಡಿ ಅನ್ನೋದು ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮುಂದಿನ ಪ್ರಶ್ನೆ ನೋಡಿ, 2 sin 2 ಥೀಟಾ ಈಕ್ವಲ್ ಟು √3 ಆದಾಗ ಥೀಟಾದ ಬೆಲೆ ಅಂತಂದ್ರೆ ಇಫ್ 2 sin 2 ಥೀಟಾ ಈಕ್ವಲ್ ಟು √3 ದೆನ್ ವ್ಯಾಲ್ಯೂ ಆಫ್ ಥೀಟಾ ವಿಲ್ ಬಿ ಅಂದ್ರೆ 2 sin 2 ಥೀಟಾ ಇಸ್ ಈಕ್ವಲ್ ಟು √3. ಈ ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ನಲ್ಲಿ ನಾವು ನೆನಪಿಟ್ಟಿರತಕ್ಕಂತಹ ವ್ಯಾಲ್ಯೂ ಈ ಪ್ರಶ್ನೆಯಲ್ಲಿ ಉಪಯೋಗಿಸಬೇಕು. ಸೈನ್ 2 ಥೀಟಾ ಇಸ್ ಈಕ್ವಲ್ ಟು √3. ಈ 2 ಅನ್ನ RHS ಸೈಡ್ ತಗೊಂಬಂದಾಗ √3/2 ಆಗುತ್ತೆ. ಸೈನ್ 2 ಥೀಟಾ ಈ √3/2 ಇದು ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ನ ಟೇಬಲ್ ನಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ. √3/2 ಅಂದ್ರೆ ಸೈನ್ ಫಂಕ್ಷನ್ ನಲ್ಲಿ 60 ಡಿಗ್ರಿ ಅಂತ. ಸೈನ್ 60 ಇಸ್ ಈಕ್ವಲ್ ಟು √3/2. ಹಾಗಾಗಿ ಎರಡು ಸೇಮ್ ಫಂಕ್ಷನ್ ಇರುವುದರಿಂದ 2 ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ, ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಡಿವೈಡೆಡ್ ಬೈ 2. ಈ 2 ಅನ್ನ RHS ಸೈಡ್ ತಂದ್ರೆ ಡಿವೈಡ್ ಆಗುತ್ತೆ. ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ. ಕೊಟ್ಟಿರುವಂತಹ ಪ್ರಶ್ನೆಗೆ ಸಿ ಆಪ್ಷನ್ ಸರಿಯಾದ ಉತ್ತರ. ಕೊಟ್ಟಿರ್ತಕ್ಕಂತಹ ಮುಂದಿನ ಪ್ರಶ್ನೆ ನೋಡಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ವೈ ಆದರೆ ಕಾಸ್ ಥೀಟಾದ ವ್ಯಾಲ್ಯೂ ಅಂತ ಕೇಳಿದರೆ. ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡ್ ಬೈ ವೈ ದೆನ್ ಕಾಸ್ ಥೀಟಾ ವಿಲ್ ಬಿ. ಹಿಯರ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ. ಸೈನ್ ಥೀಟಾ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪ್ರಕಾರ ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಸ್. ನಮಗೇನ್ ಕೇಳಿದರೆ ಕಾಸ್ ಥೀಟಾ ವ್ಯಾಲ್ಯೂನ ಕೇಳಿದ್ದಾರೆ. ಕಾಸ್ ಥೀಟಾ ವ್ಯಾಲ್ಯೂ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪ್ರಕಾರ ನಮಗೆ ನೆನಪಿದೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಸ್ ಅಂತ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಗಿವನ್ ಡೇಟಾವನ್ನ ಬಳಸಿ ನಾವು ಅಡ್ಜಸೆಂಟ್ ಸೈಡ್ ಅನ್ನ ಕಂಡುಹಿಡಿಯಬೇಕು. ಫಾರ್ ದಿಸ್ ವಿ ಹ್ಯಾವ್ ಟು ಡ್ರಾ ರೈಟ್ ಆಂಗಲ್ ಟ್ರಯಾಂಗಲ್. ABC ಅನ್ನೋದು ರೈಟ್ ಆಂಗಲ್ ಟ್ರಯಾಂಗಲ್. ಇಲ್ಲಿ ಆಂಗಲ್ ಬಿ ಅಪೋಸಿಟ್ ಸೈಡ್ ಇರತಕ್ಕಂಥದ್ದು ಹೈಪೋಟೆನ್ಸ್. ಇದು ಅಕ್ಯೂಟ್ ಆಂಗಲ್. ಅಕ್ಯೂಟ್ ಆಂಗಲ್ ಅಪೋಸಿಟ್ ಇರತಕ್ಕಂಥದ್ದು ಅಪೋಸಿಟ್ ಸೈಡ್. ಅಕ್ಯೂಟ್ ಆಂಗಲ್ ಗೆ ಇರ್ತಕ್ಕಂತಹ ಸೈಡ್ adjacent side. From this
ರೈಟ್ ಆಂಗಲ್ ಟ್ರಯಾಂಗಲ್ ಪೈಥಾಗೋರಸ್ ಥಿಯರಮ್ ನ ನಾವು ಯೂಸ್ ಮಾಡಬೇಕು. ಅಂದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನಮ್ಗೆ ಈ ಅಡ್ಜಸೆಂಟ್ ಸೈಡ್ ಬೇಕು, ಯಾಕಂದ್ರೆ ಕಾಸ್ ಥೀಟಾ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಸ್ ಇದೆ. ಈ ಅಡ್ಜಸೆಂಟ್ ಸೈಡ್ ಅನ್ನ ನಾವು ಕಂಡುಹಿಡಿಬೇಕು. ಅಡ್ಜಸೆಂಟ್ ಸೈಡ್ ಅಂದ್ರೆ ಬಿ ಸಿ. ಈ ಬಿ ಸಿ ಅಲ್ಲೇ ಇರಲಿ. ಎ ಸಿ ಸ್ಕ್ವೇರ್ ಈಕ್ವಲ್ ಟು ಇದನ್ನ ಎಲ್ ಎಚ್ ಎಸ್ ಕಡೆ ತಗೊಳ್ಳಿ, ಮೈನಸ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. ಇದನ್ನ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಅಂತಾನು ಬರಿಬಹುದು. ಎಲ್ ಎಚ್ ಎಸ್ ಆರ್ ಎಸ್ ಎಸ್ ಆ ಕಡೆ ಈ ಕಡೆ ಬರೆದಿವಿ ಅಷ್ಟೇ. ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಅಂದ್ರೆ ಅವ್ರು ಕೊಟ್ಟಿದ್ದಾರೆ ಹೈಪೋಟೆನ್ಸ್ ಅಂದ್ರೆ ಈ ವ್ಯಾಲ್ಯೂ, ಇದು ವ್ಯಾಲ್ಯೂ ವೈ, ಎ ಸಿ ವ್ಯಾಲ್ಯೂ. ಇದು ಅಪೋಸಿಟ್ ಸೈಡ್ ಎಕ್ಸ್ ಅಂದ್ರೆ ಎ ಬಿ ವ್ಯಾಲ್ಯೂ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎ ಸಿ ವ್ಯಾಲ್ಯೂ ವೈ ಅಂದ್ರೆ ಇದು ವೈ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಎ ಬಿ ವ್ಯಾಲ್ಯೂ ಎಕ್ಸ್ ಎಕ್ಸ್ ಸ್ಕ್ವೇರ್, ಬಿ ಸಿ ಇಸ್ ಈಕ್ವಲ್ ಟು ಈ ಸ್ಕ್ವೇರ್ ನ ಈ ಆರ್ ಎಚ್ ಎಸ್ ಕಡೆ ತಂದ್ರೆ ರೂಟ್ ಆಗುತ್ತೆ, ರೂಟ್ ಓವರ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಸ್. ಅಡ್ಜಸೆಂಟ್ ಸೈಡ್ ಅಂದ್ರೆ ನಾವು ಇಲ್ಲಿ ಕಂಡುಹಿಡಿದಿವಲ್ಲ, ಇದು ಅಡ್ಜಸೆಂಟ್ ಸೈಡ್. ರೂಟ್ ಓವರ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಹೈಪೋಟೆನ್ಸ್ ಅಂದ್ರೆ ಇಲ್ಲಿದೆಯಲ್ಲ ವೈ. ವೈ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಡಿ ರೂಟ್ ಓವರ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ವೈ ಇದು ಆನ್ಸರ್ ಇದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಮುಂದಿನ ಪ್ರಶ್ನೆ ನೋಡಿ, sin a ಪ್ಲಸ್ ಸೈನ್ ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಅಂದ್ರೆ ಇದು ಗಿವನ್ ಡೇಟಾ. ಅವ್ರು ಕೇಳ್ತಾ ಇರೋದು ಕಾಸ್ ಸ್ಕ್ವೇರ್ a ಪ್ಲಸ್ ಕಾಸ್ ಪವರ್ 4a ಇದನ್ನ ಕೇಳ್ತಾ ಇದ್ದಾರೆ. ಇಫ್ sin a ಪ್ಲಸ್ ಸೈನ್ ಸ್ಕ್ವೇರ್ a ಈಕ್ವಲ್ ಟು 1 ದೆನ್ ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ ಪ್ಲಸ್ ಕಾಸ್ ಪವರ್ 4a. ಕೊಟ್ಟಿರ್ತಕ್ಕಂತಹ ಗಿವನ್ ಡೇಟಾ sin a ಪ್ಲಸ್ ಸೈನ್ ಸ್ಕ್ವೇರ್ a ಇಸ್ ಈಕ್ವಲ್ ಟು 1. sin a ಇಲ್ಲೇ ಇಟ್ಕೊಳ್ಳೋಣ, ಇದನ್ನ ಆರ್ ಎಚ್ ಎಸ್ ಸೈಡ್ ತಗೊಂಡ್ಬರೋಣ, 1 ಮೈನಸ್ ಸೈನ್ ಸ್ಕ್ವೇರ್ a. 1 ಮೈನಸ್ ಸೈನ್ ಸ್ಕ್ವೇರ್ a ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನಿಮ್ಗೆ ನೆನಪಿರ್ಬೋದು. ಏನಂದ್ರೆ ಸೈನ್ ಸ್ಕ್ವೇರ್ a ಪ್ಲಸ್ ಕಾಸ್ ಸ್ಕ್ವೇರ್ a ಇಸ್ ಈಕ್ವಲ್ಸ್ ಟು 1. ಇದು ನಮ್ಗೆ ಗೊತ್ತಿರ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಇದರಲ್ಲಿ ಈ ಸೈನ್ ಸ್ಕ್ವೇರ್ ಅನ್ನ ಆರ್ ಎಚ್ ಎಸ್ ಕಡೆ ತಗೊಂಡೋದ್ರೆ ಇಲ್ಲೇನು ಉಳಿತೆ, ಕಾಸ್ ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ a. ಇದನ್ನ ಆಧಾರವಾಗಿ ಇಟ್ಕೊಂಡು ನಾವು ಇಲ್ಲಿ ಸೈನ್ a ಇಸ್ ಈಕ್ವಲ್ ಟು ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 1 ಮೈನಸ್ ಸೈನ್ ಸ್ಕ್ವೇರ್ a ಅಂದ್ರೆ ಇಲ್ಲಿ ಏನಿದೆ, ಕಾಸ್ ಸ್ಕ್ವೇರ್ a. ಕಾಸ್ ಸ್ಕ್ವೇರ್ a ಇದು ಇಕ್ವೇಶನ್ ನಂಬರ್ 1. ಇಲ್ಲಿ ಅವ್ರು ಕೇಳ್ತಾ ಇರೋದೇನು, ಕಾಸ್ ಸ್ಕ್ವೇರ್ a ಪ್ಲಸ್ ಕಾಸ್ ಪವರ್ 4a ಇದನ್ನ ನಾವು ಕಂಡುಹಿಡಿಬೇಕು. ಆಕ್ಚುಲಿ ಕಾಸ್ ಸ್ಕ್ವೇರ್ a ಅಂದ್ರೆ ಇಲ್ಲಿ ಇಕ್ವೇಶನ್ 1 ಅಲ್ಲಿ ನಾವು ಕಂಡುಹಿಡಿದ್ವಿ ಸೈನ್ a ಅಂತ ಅರ್ಥ. ಈ ಕಾಸ್ ಸ್ಕ್ವೇರ್ 4a ನ ನಾವು ಯಾವ ತರ ಬರ್ತೀವಿ ಅಂದ್ರೆ ಕಾಸ್ ಸ್ಕ್ವೇರ್ a ಹೋಲ್ ಸ್ಕ್ವೇರ್ ಈಕ್ವಲ್ ಟು a. ಇದು ಕೂಡ ಅಂದ್ರೆ ಇದು a ಪವರ್ m ಹೋಲ್ ಪವರ್ n ಇದ್ರೆ a ಪವರ್ mn ಆಗುತ್ತೆ. ಈ ಫಾರ್ಮುಲಾ ಪ್ರಕಾರ ಇದ್ರ ಬೆಲೆಯು ಎರಡು ಒಂದೇ. ಹಾಗಾಗಿ ಸೈನ್ a ಪ್ಲಸ್ ಕಾಸ್ ಸ್ಕ್ವೇರ್ a ಅಂದ್ರೆ ಇಲ್ಲಿ ಇಕ್ವೇಶನ್ 1 ಇಂದ ಗೊತ್ತು ನಮಗೆ ಸೈನ್ a ಇದರ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ರಿಕ್ವೈರ್ಡ್ ಆನ್ಸರ್. ಹಾಗಾಗಿ ಸೈನ್ a ಪ್ಲಸ್ ಸೈನ್ ಸ್ಕ್ವೇರ್ a. ಇಲ್ಲಿ ಗಿವನ್ ಡಾಟಾವನ್ನ ಗಮನಿಸಿ, ಸೈನ್ a ಪ್ಲಸ್
sin square a equal to 1 ಅಂತ ಕೊಟ್ಟಿದ್ದಾರೆ, ನಮ್ಗೆ ಆನ್ಸರ್ ಕೂಡ ಅದೇ ಬಂದಿದೆ, ಹಾಗಾಗಿ ಆನ್ಸರ್ 1. ಆಪ್ಷನ್ ಡಿ is the right answer for this question. Let's move on to next question. ಇಲ್ಲಿ ನೋಡಿ ಕೊಟ್ಟಿರ್ತಕ್ಕಂತಹ ಮುಂದಿನ ಪ್ರಶ್ನೆ, ಒಂದು ಲಂಬಕೋನ ತ್ರಿಭುಜ ABC ಯಲ್ಲಿ ಕೋನ B equal to 90 ಡಿಗ್ರಿ tan C equal to √3 ಆದಾಗ ರೂಟ್ a ನ ಬೆಲೆ. In the right angle triangle ABC, angle B equal to 90. If tan C equal to √3, the value of angle A ಬೆಲೆ ಏನು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ನೋಡಿ tan C is equal to √3, ಇದು given data. tan C equal to √3 ಅಂದ್ರೆ ನಾವು ನೆನಪು ಮಾಡ್ಕೋಬೇಕು, ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಇಂದ √3 ಅಂದ್ರೆ tan 60 ಅಂತ. tan 60 ವ್ಯಾಲ್ಯೂ √3, ಹಾಗಾಗಿ tan ಫಂಕ್ಷನ್ ಸೇಮ್ ಇರೋದ್ರಿಂದ C equal to 60 ಡಿಗ್ರಿ. ಇಲ್ಲಿ ಲಂಬಕೋನ ತ್ರಿಭುಜ ಅಂತ ಕೊಟ್ಟಿದ್ದಾರೆ, ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದ್ರೆ ಯಾವುದೇ ಒಂದು ತ್ರಿಭುಜದ ಮೂರು ಕೋನಗಳ ಮೊತ್ತ 180ಕ್ಕೆ ಸಮ ಇರ್ತದೆ. ಅಂದ್ರೆ ಕೋನ ಎ, ಕೋನ ಬಿ ಪ್ಲಸ್ ಕೋನ ಸಿ ಈಕ್ವಲ್ ಟು 180 ಇರ್ತದೆ. ಇಲ್ಲಿ ಎ ಅನ್ನ ಕಂಡುಹಿಡಿಬೇಕು, ಬಿ ಅವ್ರು ಕೊಟ್ಟಿದ್ದಾರೆ 90 ಇದೆ, 90 ಡಿಗ್ರಿ ಪ್ಲಸ್ ಸಿ ಇದೆ, ಅದು 60 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಕೋನ ಎ ಪ್ಲಸ್ 90 ಪ್ಲಸ್ 60 150 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಕೋನ ಎ ಈಕ್ವಲ್ ಟು 180 ಡಿಗ್ರಿ ಮೈನಸ್ 150 ಡಿಗ್ರಿ. angle A equal to 30 degree. Option A is the correct answer for this question. Let's solve the next question. ಇಲ್ಲಿ ಕೊಟ್ಟಿರ್ತಕ್ಕಂಥ ಮುಂದಿನ ಪ್ರಶ್ನೆ ನೋಡಿ, sin θ equal to 3/5 ಆದಾಗ 1 minus cos square θ ದ ಬೆಲೆ ಅಂತೇಳಿ. If sin θ equal to 3/5, value of 1 minus cos square θ. We should remember from trigonometric identity, we know sin square theta plus cos square theta is equals to 1. ಈ cos square theta ನ RHS ಕಡೆ ತಗೊಂಡು ಬನ್ನಿ. sin square theta is equal to 1 minus cos square theta. 1 minus cos square theta ನಾವು ಕಂಡುಹಿಡಿಬೇಕಾಗಿರೋದು, ಇದಕ್ಕ ಆನ್ಸರ್ sin square theta. sin square theta ಅಂದ್ರೆ sin theta ಹೋಲ್ ಸ್ಕ್ವೇರ್ ಅಂತಾನು ಬರೀಬಹುದು. sin theta ವ್ಯಾಲ್ಯೂ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ 3/5 ಹೋಲ್ ಸ್ಕ್ವೇರ್. 3 3 ಜ 9, 5 5 ಜ 25. ಇದು 1 ಮೈನಸ್ cos square theta ದ ವ್ಯಾಲ್ಯೂ. ಇಲ್ಲಿ C option is the right answer for this question. ಮುಂದಿನ ಪ್ರಶ್ನೆ ನೋಡಿ, sin alpha plus beta equal to 1, cos alpha minus beta equal to 1 ಮತ್ತು alpha plus beta ಅನ್ನೋದು 90 ಡಿಗ್ರಿಗಿಂತ ಕಡಿಮೆ ಇದೆ ಅಂತ ಹೇಳಿದ್ದಾರೆ. alpha ಮತ್ತು ಬೀಟಾಗಳ ಬೆಲೆಯನ್ನ ಕಂಡುಹಿಡಿಬೇಕು ನಾವು. If sin alpha plus beta equal to 1, cos alpha minus beta equal to 1, where alpha plus b is less than 90, the value of alpha and beta will be ಅಂತ ಹೇಳಿದ್ದಾರೆ. ಇಲ್ಲಿ given ಡೇಟಾ ಏನಿದೆ, sin alpha plus beta is equals to 1. sin alpha plus beta from trigonometric standard angles 1 ಅನ್ನೋದು sin ಅಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ ಅಂದ್ರೆ sin 90 is equals to 1 in trigonometric standard angles. ಹಾಗಾಗಿ sin ಸೇಮ್ ಫಂಕ್ಷನ್ ಇರೋದ್ರಿಂದ alpha plus beta equals to 9. This is equation number 1. ಇಲ್ಲಿ ಹಾಗೆ ಕೊಟ್ಟಿದ್ದಾರೆ ಗಿವನ್ ಡಾಟಾ ಇನ್ನೊಂದು,
cos alpha minus beta is equals to 1. Cos alpha minus beta is equals to 1 ಅಂದ್ರೆ cos 0. In terms of cos 0 equals to 1. Cos same function ಇರೋದ್ರಿಂದ alpha minus beta is equals to 0. ಇದು equation number 2. By solving equation 1 and 2, you will get the alpha and b value. Alpha plus beta is equals to 90. Alpha minus beta is equals to 0. Alpha 2 alpha, beta cancel, is equals to 9. 2 alpha is equals to 90. Alpha is equals to 90 divided by 2. Alpha is equals to 45. ಇಲ್ಲಿ alpha ವ್ಯಾಲ್ಯೂ ಗೊತ್ತಾಯ್ತು. ಬೀಟಾ ವ್ಯಾಲ್ಯೂ ಕಂಡುಹಿಡಬೇಕಾದ್ರೆ equation 1 ನಲ್ಲಿ ಏನಿದೆ, alpha ಅಂದ್ರೆ 45 ಡಿಗ್ರಿ ಪ್ಲಸ್ ಬೀಟಾ is equals to 90 ಡಿಗ್ರಿ. ಇಲ್ಲಿ ಬೀಟಾ ವ್ಯಾಲ್ಯೂವನ್ನು ಕಂಡುಹಿಡಿಯೋದಕ್ಕೆ ಈ 45 ಡಿಗ್ರಿನ RHS ಕಡೆ ತಗೊಂಡು ಬನ್ನಿ, ಮೈನಸ್ ಆಗುತ್ತೆ. ಬೀಟಾ ಈಕ್ವಲ್ ಟು 90 ಮೈನಸ್ 45 ಡಿಗ್ರಿ is equals to 45 ಡಿಗ್ರಿ. ಬೀಟಾ ಕೂಡ 45 ಡಿಗ್ರಿ ಆಗಿರುತ್ತೆ. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 45 and 45. ಇಲ್ಲಿ ಕೊಟ್ಟಿರ್ತಕ್ಕಂಥ ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವಂತೆ ಟ್ರಯಾಂಗಲ್ ABC ಯಲ್ಲಿ ಆಂಗಲ್ ಬಿ 90, BC 6 ಸೆಂಟಿಮೀಟರ್ ಮತ್ತು ಆಂಗಲ್ ಎ 30 ಡಿಗ್ರಿ ಆದಾಗ ಎಸಿಯ ಉದ್ದ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಈ ಪೋರ್ಷನ್ ಅನ್ನ ಉದ್ದ ನಾವು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಇದು ಹೈಪೋಟೆನಸ್ ಆಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಸಾರಿ, ವಿತ್ ರೆಸ್ಪೆಕ್ಟ್ ಟು ಅಕ್ಯೂಟ್ ಆಂಗಲ್ ಇದು ಅಪೋಸಿಟ್ ಸೈಡ್ ಆಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಇಲ್ಲಿ ನಾವು ಕಂಡುಹಿಡಬೇಕಾಗಿರೋದು ಹೈಪೋಟೆನಸ್. ಆದ್ದರಿಂದ ಹೈಪೋಟೆನಸ್ ಮತ್ತು ಅಪೋಸಿಟ್ ಸೈಡ್ ಮಧ್ಯೆ ಇರ್ತಕ್ಕಂಥ ರಿಲೇಶನ್ಶಿಪ್ ಯಾವುದಾದ್ರೂ ಅಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಅಥವಾ ಕೊಸೆಕ್ ಥೀಟಾ ಇಸ್ ಈಕ್ವಲ್ಸ್ ಟು ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್. ಇವೆರಡರಲ್ಲಿ ಯಾವ್ದಾದ್ರು ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಿಬಹುದು. ಇಲ್ಲಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಥೀಟಾ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಅಕ್ಯೂಟ್ ಆಂಗಲ್ ಅಂದ್ರೆ 30. ಸೈನ್ 30 ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಸೈನ್ 30 ವ್ಯಾಲ್ಯೂ ಅಂದ್ರೆ 1/2. ಅಪೋಸಿಟ್ ಸೈಡ್ ಅಂದ್ರೆ ಇದು 6 ಇದೆ, ಇಲ್ಲಿ ಹೈಪೋಟೆನಸ್. ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಎಚ್ ಈ ಕಡೆ ಬರುತ್ತೆ, ಹೈಪೋಟೆನಸ್ 6, ಇದನ್ನ ಈ ಕಡೆ ತಗೊಂಬರಿ, ಮಲ್ಟಿಪ್ಲೈ ಆಗುತ್ತೆ 2. ಹೈಪೋಟೆನಸ್ ಇಸ್ ಈಕ್ವಲ್ಸ್ ಟು 12. ಹಾಗಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತಾನೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್ ರಿಲೇಷನ್? ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್ ರಿಲೇಷನ್? ಇಲ್ಲಿ ನೋಡಿ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಇದು. ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1. ಇದು ನಮ್ಗೆ ಗೊತ್ತು. ಇಲ್ಲಿ ನೋಡಿ, ಈ 1 ಅನ್ನ ಈ ಕಡೆ ತಂದ್ರೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಆಗುತ್ತೆ, ಇಲ್ಲಿ ಪ್ಲಸ್ 1 ಬರೋದಿಲ್ಲ, ಹಾಗಾಗಿ ಇದು ಅಲ್ಲ. ಸೈನ್ ಥೀಟಾ ಈಕ್ವಲ್ ಟು 1 ಬೈ ಸೆಕೆಂಡ್ ಥೀಟಾ. ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ಸ್ ಹೇಳಿದೀನಿ. ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಬೈ
ಕೊಸಿಕೆಂಟ್ ಥೀಟಾ. ಹಾಗಾಗಿ ಇದು ಸೆಕೆಂಟ್ ಥೀಟಾ ಅಲ್ಲ. ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಇದು ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಕಾಟ್ ಥೀಟಾ. ಈ ಆಪ್ಷನ್ ಕೂಡ ಅಲ್ಲ. ಆಪ್ಷನ್ ಡಿ ಅನ್ನೋದು ಟ್ರಿಗ್ನೋಮೆಟ್ರಿಕ್ ಫಸ್ಟ್ ಐಡೆಂಟಿಟಿ. sin square theta plus cos square theta equals to 1. Option D is the right answer. ಇಲ್ಲಿಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲಾ ಕ್ವಶನ್ ಗಳನ್ನ ಸಾಲ್ವ್ ಮಾಡಿದ್ದಾಯ್ತು. ಇನ್ಮೇಲೆ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಅವನು ಕೇಳುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತ ಪ್ರಶ್ನೆ ನೋಡಿ, ಇಫ್ x equal to r sin theta and y equal to r cos theta, then value of x square plus y square. x ನ ಬೆಲೆಯನ್ನ r sin theta ಅಂತ ಕೊಟ್ಟಿದ್ದಾರೆ, y ನ ಬೆಲೆಯನ್ನ r cos theta ಅಂತ ಕೊಟ್ಟಿದ್ದಾರೆ. x square plus y square ನ ನಾವು ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂತ ಗಿವನ್ ಡೇಟಾ x equal to r sin theta, y is equal to r cos theta. ನಾವೇನ್ ಕಂಡುಹಿಡಿಬೇಕು? x square plus y square ವ್ಯಾಲ್ಯೂವನ್ನ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಈ x ಸ್ಕ್ವೇರ್ ನ ಕಂಡುಹಿಡಿಯೋದಕ್ಕೆ ಇಲ್ಲಿ x ಸ್ಕ್ವೇರ್ ಮಾಡ್ಕೊಂಡ್ಬಿಡೋಣ. r ಸ್ಕ್ವೇರ್ sin ಸ್ಕ್ವೇರ್ ಥೀಟಾ. y ಸ್ಕ್ವೇರ್ ಕಂಡುಹಿಡಿಯೋದಕ್ಕೆ r ಸ್ಕ್ವೇರ್ cos ಸ್ಕ್ವೇರ್ ಥೀಟಾ. ಈ x ಸ್ಕ್ವೇರ್ ಮತ್ತು y ಸ್ಕ್ವೇರ್ ನ ವ್ಯಾಲ್ಯೂ ನಮ್ಮೆರಡಿಗೂ ಗೊತ್ತಾಯ್ತು. ಇವೆರಡನ್ನ ಆಡ್ ಮಾಡೋಣ. ಇಕ್ವೇಶನ್ ನಂಬರ್ 1, equation number 2. Adding 192. X square plus y square is equals to, x square andre r square sin square theta plus y square andre r square cos square theta. Here r ಸ್ಕ್ವೇರ್ ಇಲ್ಲಿ ಎರಡು ಕಡೆ ಕಾಮನ್ ಇದೆ, ಹೊರಗಡೆ ತಗೊಳ್ಳಿ. sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಕ್ವಲ್ ಟು sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ. ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ವಿ ನೋ ಇಟ್ಸ್ ವ್ಯಾಲ್ಯೂ ಇಸ್ 1. r ಸ್ಕ್ವೇರ್ ಇಂಟು 1. ಆನ್ಸರ್ ಏನು? r ಸ್ಕ್ವೇರ್. Therefore, x square plus y square equal to r square. ಇಲ್ಲಿ ನೋಡಿ, next question. The value of cosecant 70 degree minus secant 20 degree. ಇದನ್ನ ಹೇಗೆ ಕಂಡುಹಿಡಿಯಬೇಕಂದ್ರೆ, cosec 70 degree minus secant 20 degree. ಕೊಸಿಕೆಂಟ್ 70 ಅಂದ್ರೆ ಫ್ರಮ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ನಮ್ಗೆ ಗೊತ್ತು. ಸೆಕೆಂಡ್ 90 ಡಿಗ್ರಿ ಮೈನಸ್ 70 ಡಿಗ್ರಿ ಈಸ್ ಈಕ್ವಲ್ಸ್ ಟು ಕೊಸಿಕೆಂಟ್ 70 ಡಿಗ್ರಿ, ಬಿಕಾಸ್ ಸೆಕೆಂಡ್ 90 minus theta is equals to cosecant theta. Here ಇದರ ವ್ಯಾಲ್ಯೂ ಅದೇ ರೀತಿ cosecant 90 minus 70 theta is equals to secant 70. ಯಾಕಂದ್ರೆ cosecant 90 minus theta is equals to secant theta. ಇದನ್ನ ಈ secant 20 ಅನ್ನ ನಾವು secant 90 minus 70 ಅಂತ ಬರೆದು cosecant 70 ಅಂತ ಆದ್ರೂ ಸಾಲ್ವ್ ಮಾಡಬಹುದು. ಇಲ್ಲ ಅಂದ್ರೆ cosecant 70 ಅನ್ನ cosecant 90 minus 70 ಅನ್ನ secant 20 ಅಂತ ಆದ್ರೂ ಬರೆದು ಸಾಲ್ವ್ ಮಾಡಬಹುದು. ಹಾಗಾಗಿ cosecant 70 ವ್ಯಾಲ್ಯೂ here
ನಾವು secant 90 minus 70 is equals to cosecant 70 ಅಂತ ಇರೋದನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿಯೋಣ. secant 90 minus 70 minus secant 20. secant 90 minus 70 ಅಂದ್ರೆ secant 20 degree minus secant 20 degree. secant 20 minus secant 20, 0. The value of cosecant 70 minus secant 20 is equals to 0. ನೋಡಿ ಮುಂದಿನ ಪ್ರಶ್ನೆ ಏನು ಕೇಳಿದರೆ, if theta equal to 45 degree then secant theta cot theta minus cosec theta tan theta ವ್ಯಾಲ್ಯೂ ಎಷ್ಟು ಅಂತ. ನೋಡಿ secant theta cot theta minus cosecant theta tan theta. Here secant theta ವನ್ನ 1 by cos theta ಅಂತ ಬರೀರಿ. cot theta ವನ್ನ cos theta divided by sin theta ಅಂತ ಬರೀರಿ, ಮೈನಸ್ cosecant theta ವನ್ನ 1 by sin theta ಅಂತ ಬರೀರಿ. tan theta ವನ್ನ sin theta divided by cos theta ಅಂತ ಬರೀರಿ. ಈ sin ಕ್ಯಾನ್ಸಲ್ ಆಗುತ್ತೆ, ಈ cos ಕ್ಯಾನ್ಸಲ್ ಆಗುತ್ತೆ. 1 by sin theta minus 1 divided by cos theta ಅಂದ್ರೆ 1 by sin 45 degree, theta equal to 45 degree ಅಂತ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮೈನಸ್ 1 by cos 45. ನಿಮ್ಗೆ ಗೊತ್ತಿರಬೇಕು sin cos 45 ಡಿಗ್ರಿ ಎರಡೂ ಸೇಮ್ ವ್ಯಾಲ್ಯೂ ಇರ್ತವೆ. tan cot 45 ಡಿಗ್ರಿ ಎರಡೂ ಸೇಮ್ ವ್ಯಾಲ್ಯೂ ಇರ್ತವೆ. ಮತ್ತು cosecant secant ಇವೆರಡು ವ್ಯಾಲ್ಯೂ ಕೂಡ 45 ಡಿಗ್ರಿ ಸೇಮ್ ವ್ಯಾಲ್ಯೂ ಇರ್ತವೆ. sin 45 ಅಂದ್ರೆ 1 divided by 1 over root 2 sin 45 value minus 1 divided by 1 over root 2. ಇವನ್ನ ನ್ಯೂಮರೇಟರ್ ತಗೊಂಡ್ರೆ root 2 minus ಇದು root 2 ವ್ಯಾಲ್ಯೂ root 2 minus root 2 ಅಂದ್ರೆ 0. ಟೋಟಲ್ ಕೊಟ್ಟಿರತಕ್ಕಂಥ secant theta cot theta minus cosec theta tan theta is equals to 0. ಕೊಟ್ಟಿರತಕ್ಕಂಥ ಮುಂದಿನ ಪ್ರಶ್ನೆ ನೋಡಿ, sin theta divided by root over 1 minus sin square theta can also be written as ಅಂದ್ರೆ sin theta divided by root over 1 minus sin square theta. We know sin square theta plus cos square theta is equals to 1, trigonometric identity. ಈ sin square theta ನ ರೈಟ್ ಸೈಡ್ ತಗೊಂಡ್ಬನ್ನಿ, ಮೈನಸ್ ಆಗುತ್ತೆ. cos square theta is equals to root over, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೆಯೋಣ. ಈ sin square theta ವನ್ನ ಈ ಕಡೆ ತಗೊಂಡ್ಬಂದಾಗ 1 minus sin square theta, ಈ cos theta ವನ್ನ ಈ ಸ್ಕ್ವೇರ್ ನ ಈ ಕಡೆ ತಗೊಂಡ್ಬಂದಾಗ root over 1 minus sin square theta. ಇದರ ವ್ಯಾಲ್ಯೂ cos theta ಅಂತ. ಹಾಗಾಗಿ ಇಲ್ಲಿ ಇದರ ವ್ಯಾಲ್ಯೂ cos theta ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. sin theta divided by cos theta. sin theta by cos theta ಅಂದ್ರೆ tan theta. ಹಾಗಾಗಿ ಇದನ್ನ ನಾವು tan theta ಅಂತಲೂ ಕೂಡ ಬರಿಬಹುದು. ಇಲ್ಲಿ ನೋಡಿ ಕೊಟ್ಟಿರತಕ್ಕಂತ ಮುಂದಿನ ಪ್ರಶ್ನೆ, if sin 3a equal to cos a minus 26 where 3a is an acute angle, value of a will be ಅಂತೇಳಿ ಕೊಟ್ಟಿರತಕ್ಕಂತ ಗಿವನ್ ಡೇಟಾವನ್ನು ಬರ್ಕೊಳ್ಳಿ. sin 3a is equals to cos a minus 26.
ನಮಗೆ ಫ್ರಮ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಈ sin 3a ಅನ್ನ ಕಾಸ್ ಆಂಗಲ್ ನಲ್ಲಿ ಬರ್ಕೋಬೇಕು. ಅಂದ್ರೆ ಕಾಸ್ 90 ಮೈನಸ್ 3a is equals to cos a minus 26. ಯಾಕಂದ್ರೆ cos 90 minus theta equals to sin theta. cos ಸೇಮ್ ಫಂಕ್ಷನ್ ಇರೋದ್ರಿಂದ 90 minus 3a is equals to a minus 26. ಈ 3a ಅನ್ನ ಈ ಸೈಡ್ ತಗೊಂಡ್ಬನ್ನಿ, 26 ಅನ್ನ ಈ ಸೈಡ್ ತಗೊಂಡ್ಬನ್ನಿ. 90 plus 26 is equals to a plus 3a. ಈ 3a ಈ ಕಡೆ ಬಂದ್ರೆ ಪ್ಲಸ್ 3a ಆಗುತ್ತೆ. ಈ 26 ಈ ಕಡೆ ಹೋದ್ರೆ ಪ್ಲಸ್ 26 ಆಗುತ್ತೆ. 90 plus 26 ಅಂದ್ರೆ 116 is equals to a plus 3a ಅಂದ್ರೆ 4a. 4a is equals to 116. a equals to ಈ 4 ನ ಈ ಕಡೆ ತಂದಾಗ ಡಿವೈಡ್ ಆಗುತ್ತೆ. 116 divided by 4. 4 1 ja 4 2 ja 8 36. 4 9 ja 36. a is equals to 29. ಅವ್ರು ಏನ್ ಕೇಳಿದ್ರು, ವ್ಯಾಲ್ಯೂ ಆಫ್ a ಕೇಳಿದ್ರು, ಅದು 29 ಡಿಗ್ರಿ ಆಗಿದೆ. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 1 plus tan square a divided by 1 plus cot square a ದ ಬೆಲೆ ಏನು ಅಂತೇಳಿ ಕೇಳಿದ್ದಾರೆ. here 1 plus tan square a divided by 1 plus cot square a. Here we have to remember trigonometric identity. Secant square a minus tan square a is equals to 1. Cosec square a minus cot square a is equals to 1. ಇವೆರಡನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದಾರೆ. ಇಲ್ಲಿ ಈ tan square ನ ಈ ಕಡೆ ತಗೊಂಡು ಹೋದ್ರೆ ಪ್ಲಸ್ ಆಗುತ್ತೆ. secant square a is equals to 1 plus tan square a. ಇದು ಕೊಟ್ಟಿರ್ತಕ್ಕಂಥ ನ್ಯೂಮರೇಟರ್. ಇದು cosec square a is equals to, ಇದು ರೈಟ್ ಸೈಡ್ ತಗೊಂಡು ಹೋದ್ರೆ 1 plus cot square a. ಇದು ಡಿನಾಮಿನೇಟರ್. ಹಾಗಾಗಿ ಇಲ್ಲಿ 1 plus tan square ಅನ್ನ secant square a ಅಂತ ಬರಿಬೇಕು. 1 plus cot square a ಅನ್ನ cosecant square a ಅಂತ ಬರಿಬೇಕು. ಈ cosecant square a ಅಂದ್ರೆ 1 over cosecant square a ಇದ್ರೆ ಅದು sin square a ಆಗುತ್ತೆ. ಹಾಗಾಗಿ 1 over cosecant square a ಇದ್ದದನ್ನ sin square a ಬರಿಬೇಕು. ಈ secant square a ಇದ್ದದ್ದು secant square a ಇದ್ರೆ ಅದನ್ನ 1 over cos square a ಅಂತ ಬರಿಬೇಕು. ಈ 1 over cosec square a equal to sin square a ಅನ್ನ ಮತ್ತು secant square a equal to 1 by cos square a ಅನ್ನ ಇವೆರಡರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ sin square a divided by cos square a. sin a by cos a ಅಂದ್ರೆ tan a. ಅದೇ ರೀತಿ sin square a by cos square a ಅಂದ್ರೆ tan square a. ಹಾಗಾಗಿ ಇದರ ವ್ಯಾಲ್ಯೂವನ್ನ tan square a ಅಂತಲೂ ಕೂಡ ಬರೆಯಬಹುದು. It is just all about trigonometric identities, transformation ಅಷ್ಟೇ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ. ಸೇಮ್ ಈ ಮುಂಚೆ ಸಾಲ್ವ್ ಮಾಡಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಎಕ್ಸ್ಟ್ರಾ ಕ್ವಶನ್ ಸಾಲ್ವ್ ಮಾಡಿದ ರೀತಿಯಲ್ಲೇ ಇದಾವೆ, ಅದೇ ಮಾದರಿಯಲ್ಲಿದ್ದಾವೆ. ಇವುಗಳನ್ನ ಟ್ರೈ ಮಾಡಿ